ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಈ ರಾಜಕೀಯ ಪಕ್ಷಗಳೇ ಅಷ್ಟೇ, ಯಾವ ನೋಡಿದ್ರು ಕಚ್ಚಾಡ್ಕೊಂಡೇ ಇರ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಎರಡು ಪಕ್ಷಗಳಿದೆ, ಒಂದು ಕಾಂಗ್ರೆಸ್ ಮತ್ತೆ ಬಿಜೆಪಿ. ಆದ್ರೆ ಇಲ್ಲಿ ಎರಡೂ ಪಕ್ಷಗಳು ಆಂತರಿಕವಾಗಿ ಕಚ್ಚಾಡ್ಕೊಂಡೇ ಕಾಲ ಕಳೀತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಓಕೆ, ಅವ್ರ ಕೈಲಿ ಅಧಿಕಾರ ಇದೆ, ಈಗ ಈ ಅಧಿಕಾರಕ್ಕಾಗಿ ಅವ್ರು ಕಚ್ಚಾಡ್ಕೊಂತ ಇದ್ರೆ, ಈ ಬಿಜೆಪಿಯಲ್ಲಿ ಹಾಗಲ್ಲ, ಇವರು ಇರೋದು ವಿರೋಧ ಪಕ್ಷದಲ್ಲಿ. ಆದ್ರೆ ಇಲ್ಲಿ ಕೂಡ ಅಷ್ಟೇ, ಕಾಂಗ್ರೆಸ್ನವ್ರಿಗಿಂತ ಜಾಸ್ತಿ ಇಲ್ಲಿ ಕಚ್ಚಾಟ ನಡೀತಾ ಇದೆ. ಬಿಜೆಪಿಯಲ್ಲಿರುವಂತಹ ಕಚ್ಚಾಟ ಬೇರೆ ತರದ್ದು ಬಿಡಿ, ಅದ್ರ ಬಗ್ಗೆ ಇನ್ನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಆದ್ರೆ ಕಾಂಗ್ರೆಸ್ನಲ್ಲಿರೋದು ಹಾಗಲ್ಲ, ಇವ್ರ ಕೈಯಲ್ಲಿ ಅಧಿಕಾರ ಇದೆ, ಅದು ಅಭೂತಪೂರ್ವವಾದಂತಹ ಜಯವನ್ನು ಗಳಿಸಿದ್ದಾರೆ ಇವರು. ಹಾಗಾಗಿ ಸಂಪೂರ್ಣ ಅಧಿಕಾರ ಇವ್ರ ಕೈಲಿದೆ. ಸರ್ಕಾರ ಬಿದ್ದೋಗ್ತದೆ ಆ ತರದ ಯಾವುದೇ ರೀತಿಯಾದಂತಹ ಹೆದರಿಕೆ ಇವರಿಗಿಲ್ಲ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವ್ರ ಒಳಗಡೆ ನಡೀತಾ ಇರುವಂತಹ ಈ ಅಧಿಕಾರದ ಹಂಚಿಕೆಯ ಬಗ್ಗೆ ನಡೀತಾ ಇರುವಂತಹ ಕಚ್ಚಾಟ. ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಇದು ಒಂದು ರೀತಿ ತಾರಕಕ್ಕೇರಿ ಬಿಟ್ಟಿದೆ. ಆದ್ರೆ ಈಗ ಅದಕ್ಕೆ ತೇಪೆ ಹಾಕುವಂತ ಕೆಲಸವನ್ನು ಹೈಕಮಾಂಡ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಒಂದು ಮಟ್ಟಿಗೆ ಯಶಸ್ಸನ್ನು ಗಳಿಸಿದ್ರು ಅನಿಸ್ತಾ ಇತ್ತು. ಆದ್ರೆ ಮರುದಿನ ಮಾಮೂಲಾಗಿ ಗಲಾಟೆ ಪ್ರಾರಂಭ ಆಯ್ತು. ಈ ಸುರ್ಜೇವಾಲಾ ಅವರು ಬಹಳಷ್ಟು ಪ್ರಯತ್ನವನ್ನು ಪಟ್ಟರು, ಎಲ್ಲದನ್ನು ಮಾಡಿದ್ರೆ. ನಿನ್ನೆ ಕೂಡ ಬಂದವರೆಲ್ಲ ಇವ್ರನ್ನೆಲ್ಲ ಕೂರಿಸ್ಕೊಂಡೇನೋ ಒಂದು ಮೀಟಿಂಗ್ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಕಾರಣ ಬೇರೆ ಹೇಳ್ತಾ ಇದ್ದಾರೆ. ಗಾಂಧಿ ಬಂದಿರುವಂತಹ ಶತಮಾನೋತ್ಸವದ ಪ್ರಯುಕ್ತ ಒಂದು ಕಾರ್ಯಕ್ರಮವಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರು ಬಂದಿರೋದು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಡಿಸ್ಕಸ್ ಆಗಿರೋ ವಿಷಯಗಳೇ ಬೇರೆ. ಆದ್ರೂ ಕೂಡ ಇಲ್ಲಿರುವಂತಹ ಈ ಭಿನ್ನ ಮತ ಇದೆಯಲ್ಲ, ಅದನ್ನ ಅವ್ರ ಕೈಯಲ್ಲಿ ಶಮನ ಮಾಡ್ಕೊಳ್ಳಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಕೊನೆಯದಾಗಿ AICC ಪ್ರೆಸಿಡೆಂಟ್ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈಗ ಫೀಲ್ಡ್ಗಳು ಬಿಟ್ಟಿದ್ದಾರೆ. ಅಂದ್ರೆ ಬಹುಶಃ ಅವ್ರಿಗೆ ಗೊತ್ತಾಗಿರ್ಬೇಕು, ಸುರ್ಜೇವಾಲಾ ಅಥವಾ ವೇಣುಗೋಪಾಲ್ ಇವ್ರನ್ನೆಲ್ಲ ಕಳಿಸ್ಕೊಟ್ರೆ ಕೆಲಸ ಆಗಲ್ಲ ಇಲ್ಲಿ ಅನ್ಸಿರ್ಬೇಕು. ಅದಕ್ಕಾಗಿ ಈಗ ಖರ್ಗೆ ಅವರೇ ಮಾತಾಡ್ಲಿ ಶುರು ಮಾಡಿದ್ದಾರೆ. ಅದು ನಿನ್ನೆ ಅವರು ಬಹಳಷ್ಟು ಖಡಕ್ ಆಗಿ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದ್ರೆ, ಇಲ್ಲಿದ್ದಂತಹ ಸಮಸ್ಯೆ ಏನು, ಒಂದು ಇಲ್ಲಿನ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದಂತಹ DK ಶಿವಕುಮಾರ್ ಅವರ ಬದಲಿಗೆ ಇನ್ನೊಬ್ಬರು ಬೇರೆ ಯಾರನ್ನಾದ್ರು ಅಪಾಯಿಂಟ್ ಮಾಡಿ ಅಧ್ಯಕ್ಷರನ್ನಾಗಿ ಅಂತ ಒಂದು ಡಿಮಾಂಡ್ ಇದೆ ಇವರದ್ದು. ಅಂದ್ರೆ ಒಂದು ಹುದ್ದೆ ಒಬ್ಬರಿಗೆ ಅಂತ ತಕೊಂಡು, ಎರಡು ಹುದ್ದೆನೂ ಒಬ್ರು ನಿಭಾಯಿಸಬಾರದು ಅಂತ ಅವರು ಹೇಳ್ತಾ ಇರೋದು. ಇನ್ನೊಂದು ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ಬೇಕಂತ ಒಂದು ಬಣ ಹೇಳ್ತಾ ಇದ್ರೆ, ಇನ್ನೊಂದು ಬಣ ಅಂದ್ರೆ DK ಶಿವಕುಮಾರ್ ಅವರ ಬಣ ಪ್ಲಸ್ DK ಶಿವಕುಮಾರ್ ಸ್ವತಃ ಇವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಈ ವರ್ಷದ ಕೊನೆ ಒಳಗಡೆ ಸಿದ್ದರಾಮಯ್ಯನವರು CM ಕುರ್ಚಿಯಿಂದ ಕೆಳಗಿಳಿಬೇಕು, ನನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಕೊಂಡು DK ಶಿವಕುಮಾರ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಒಂದು ಕಡೆಯಿಂದ ಪ್ರೆಷರ್ ಹಾಕ್ತಾ ಇದ್ದಾರೆ. ನಂತರ ಅಲ್ಲಿ ಹೋದಲ್ಲೆಲ್ಲ ಹೇಳಿಕೆಗಳನ್ನು ಕೊಡೋದು, ಈ ತರ ಎಲ್ಲ ನಡೀತಾ ಇದೆ ಎಲ್ಲರದ್ದು ಕೂಡ. ಇದು ಕೊನೆಯದಾಗಿ ಏನಾಗಿದೆ ಅಂದ್ರೆ ಬೀದಿ ಜಗಳವಾಗಿ ಕನ್ವರ್ಟ್ ಆಗಿಬಿಟ್ಟಿದೆ, ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಈಗ ಖರ್ಗೆ ಅವರು ನೋಡಿ 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 ಬಹುಶಃ ಅವರಿಗೆ ತಡ್ಕೊಳ್ಳಿಕ್ಕೆ ಆಗಿಲ್ಲ ಅನಿಸ್ತದೆ. ತಾನು ಹಿರಿಯ ಮನುಷ್ಯ, ಅದೇ ರೀತಿಯಲ್ಲಿ AICC ಪ್ರೆಸಿಡೆಂಟ್, ಗಾಂಧಿ ಕುಟುಂಬಕ್ಕೆ ತುಂಬಾ ಆತ್ಮೀಯ, ಹಾಗಾಗಿ ನನ್ನ ಮಾತನ್ನ ಇವ್ರು ಕೇಳಬಹುದು ಮುಂದಿನ ದಿನಗಳಲ್ಲಂತೇಳಿ ಹೇಳಿ ನಿನ್ನೆ ಅಂತೂ ಖಡಕ್ ಆಗಿ ವಾರ್ನಿಂಗ್ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಯಾರೂ ಕೂಡ ಮಾತಾಡಬಾರ್ದು, ಇನ್ಕ್ಲೂಡಿಂಗ್ DK ಶಿವಕುಮಾರ್. ಅಂದ್ರೆ ಮೈಕ್ಗಳನ್ನು ನೋಡಿದಾಗ ಕೆಲವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಹಾಗೆ ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗಬಾರ್ದು. ಪತ್ರಕರ್ತರು ನಿಮ್ಮನ್ನು ಎಷ್ಟೇ ಪ್ರಚೋದನೆ ಮಾಡಿದ್ರು ಕೂಡ ಏನು ಮಾತಾಡಬಾರ್ದು, ಸುಮ್ಮನಿದ್ದು ನಿಮ್ಮಷ್ಟೇ ನೋ ಕಮೆಂಟ್ಸ್ ಅಂತ ಹೇಳ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದೇ ರೀತಿಯಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ರು ಅಂದ್ರೆ, ಅದು ಸಿದ್ದರಾಮಯ್ಯನವರಿಗೆ ಹೇಳಿರುವಂತಹದ್ದು. ಈ ಪವರ್ ಶೇರಿಂಗ್ ವಿಷಯ ಇದೆಯಲ್ಲ, ಅಥವಾ ಇಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡೋದು, ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡೋದು, ಈ ಎಲ್ಲ ವಿಷಯಗಳ ಬಗ್ಗೆ ಹೈಕಮಾಂಡ್ ನಿರ್ಧಾರ ತಗೊಳ್ತದೆ. ಅದನ್ನ ಬಿಟ್ಟು ಇವ್ರು ಯಾರು ಹೇಳಿದ ಮಾತ್ರ ನಾವು ಕೇಳೋದಿಲ್ಲ. ನಮ್ಗೆ ಯಾವಾಗ ಏನ್ ಮಾಡ್ಬೇಕಂತ ಗೊತ್ತಿದೆ, ಆ ಸಂದರ್ಭದಲ್ಲಿ ನಾವು ಮಾಡ್ತೇವೆ, ಅಲ್ಲಿವರೆಗೆ ಯಾರು ಮಾತಾಡಬಾರ್ದು ಅಂತ ಹೇಳಿದ್ರು. ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಸತೀಶ್ ಜಾರಕಿಹೊಳಿ ಅಂದ್ರೆ ಸಿದ್ದರಾಮಯ್ಯನವರ ಟೀಮ್ನವರು DK ಶಿವಕುಮಾರ್ ಅವರ ಕೈನ ಕಟ್ ಹಾಕಬೇಕು ಅಂದ್ರೆ, ಅವರಿಗೆ ಇರುವಂತಹ ಈ 2-3 ಪೋಸ್ಟ್ ಇದನ್ನೆಲ್ಲವನ್ನು ಕಮ್ಮಿ ಮಾಡಬೇಕು. ಆ ಮುಖಾಂತರ ಅವರ ಪರಮಾಧಿಕಾರವನ್ನ ಕಟ್ ಮಾಡ್ಬೇಕು ನಾವು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಅದರ ಮೊದಲ ಹೆಜ್ಜೆ ಏನಂದ್ರೆ, ಏನಾದ್ರೂ ಮಾಡಿ DK ಶಿವಕುಮಾರ್ ಅವ್ರ ಕೈಯಿಂದ ಅಧ್ಯಕ್ಷ ಹುದ್ದೆಯನ್ನ ಕಿತ್ಕೊಳ್ಳೋದು. ಅದಕ್ಕಾಗಿ ಇವರು ತಯಾರು ಮಾಡಿರೋದು ಸತೀಶ್ ಜಾರಕಿಹೊಳಿ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು. ಅದೇ ರೀತಿಯಲ್ಲಿ ತನ್ನವ್ರನ್ನೆಲ್ಲರನ್ನು ಸೇರಿಸ್ಕೊಂಡು ಯಾವುದೇ ಕಾರಣಕ್ಕೆ ಮುಂದಿನ ಮುಖ್ಯಮಂತ್ರಿಯಾಗಿ ಬೇರೆ ಯಾರನ್ನು ಮಾಡಬಾರ್ದು, ಅಂದ್ರೆ ನಾನೇ ಕಂಟಿನ್ಯೂ ಆಗಬೇಕು, ಅದಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಅವರು. ಅಥವಾ ಒಂದ್ ವೇಳೆ ನಾನು ಕುರ್ಚಿಯಿಂದ ಇಳಿಲೇಬೇಕಾಗಿ ಬಂದ್ರೆ, ಆ ಸಂದರ್ಭದಲ್ಲಿ ನಾನು ಯಾರನ್ನು ಸೂಚಿಸ್ತೀನೋ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು. ಈ ರೀತಿಯಾಗಿ ಒಂದು 2-3 ಅಜೆಂಡಾಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇದ್ರು. ತಕ್ಕ ಮಟ್ಟಿಗೆ ಅದರಲ್ಲಿ ಅವರು ಯಶಸ್ಸನ್ನು ಕೂಡ ಗಳಿಸಿದ್ರು. ಯಾಕಂದ್ರೆ ಈಗ ಆಗಿರುವಂತಹ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಸೆಯನ್ನ ಬಿಡಿ, ಈಗ ಸದ್ಯಕ್ಕೆ ಅವರಲ್ಲಿರುವಂತಹ 2 ಪೋಸ್ಟ್, ಒಂದು DCM, ಇನ್ನೊಂದು ಅಧ್ಯಕ್ಷ, ಈ 2 ಪೋಸ್ಟ್ ಅಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಉಳಿಸ್ಕೊಳ್ಳಿಕ್ಕೆ ಅವರಿಗೆ ಪ್ರಯತ್ನ ಪಡಬೇಕಾಗಿ ಬಂದಿದೆ. ಆ ಪರಿಸ್ಥಿತಿಗೆ DK ಶಿವಕುಮಾರ್ ಅವ್ರನ್ನ ಇವ್ರು ತಂದು ನಿಲ್ಸಿದ್ದಾರೆ ಈಗ. ಹಾಗಾಗಿ ಇಲ್ಲಿ DK ಶಿವಕುಮಾರ್ ಅವರೇ ಪ್ರಾರಂಭ ಮಾಡಿದ್ರು. ಅಂದ್ರೆ ಒಂದು ಸಂದರ್ಶನ ಕೊಟ್ಟಾಗ ಅವ್ರು ಹೇಳಿರೋದು, ನಮ್ಮ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿದೆ ಅಂತೇಳಿ. ಅಲ್ಲಿಂದ ಶುರುವಾದಂತಹ ಈ ಒಳ ಜಗಳ ಇದೆಯಲ್ಲ, ಅದು ಈಗ ತಾರಕಕ್ಕೆ ಏರಿರುವಂತದ್ದು. ಈಗ ಕೊನೆಯದಾಗಿ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ,
ನಮಗೆ ಯಾರನ್ನ ಯಾವಾಗ ಬದಲಾವಣೆ ಮಾಡಬೇಕು ಅಂತೇಳಿ ಗೊತ್ತಿದೆ. ಒಂದು ವೇಳೆ ಬದಲಾವಣೆ ಮಾಡೋದಾದ್ರೆ ನಾನಿದ್ದೇನೆ, ರಾಹುಲ್ ಗಾಂಧಿ ಇದ್ದಾರೆ, ಎಲ್ಲರೂ ಒಟ್ಟು ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರ ತಗೊಳ್ತೇವೆ. ನಾವು ಏನು ನಿರ್ಧಾರ ತಗೊಳ್ತೀವೋ ಅದಕ್ಕೆ ಎಲ್ಲರೂ ಒಪ್ಕೊಂಡು ಶಿರಸ ವಹಿಸಬೇಕು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಅಂದರೆ ಇನ್ನು ಮುಂದೆ ನೀವು ಯಾರು ಕೂಡ ಯಾರ ಹತ್ರನೂ ಮಾತಾಡ್ಲಿಕ್ಕಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ಲಿಕ್ಕಿಲ್ಲ. ನೀವೇನೋ ಹೇಳಿಕೆ ಕೊಟ್ಟ ತಕ್ಷಣ ಅದು ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳ್ಕೊಂಡು ನೇರವಾಗಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಈಗ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರಿಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಎಚ್ಚರಿಕೆಯನ್ನ ಇವರು ಫಾಲೋ ಮಾಡ್ತಾರ? ಅದರಲ್ಲಿ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಈಗಾಗಲೇ ಒಂದು ರೀತಿ ಅವರು ಕೆರಳಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಆ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅವ್ರಿಗೆ ಶತಾಯಗತಾಯ ಈ ಬಾರಿ ಏನೋ ಒಂದು ಮಾಡಲೇಬೇಕು ಅಂತಕೊಂಡು ಅವ್ರು ಹೊರಟಿದ್ದಾರೆ. ಹಾಗಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿರ್ತಾರ, ಅಥವಾ ಅವರು ತಮ್ಮ ಹಿಂಬಾಲಕರ ಮುಖಾಂತರ ಮತ್ತೆ ಪುನಃ ಹೇಳಿಕೆಗಳನ್ನು ಕೊಡಿಸೋದು ಇನ್ನೊಂದು ಮಾಡೋದು ಮಾಡ್ಕೊಂಡಿರ್ತಾರ? ಅದನ್ನು ನಾವು ಕಾದು ನೋಡ್ಬೇಕಾಗಿದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು, ಯಾಕಂದ್ರೆ ಇದರಲ್ಲಿ ಮುಖ್ಯ ಪಾತ್ರಧಾರಿಯೇ ಸಿದ್ದರಾಮಯ್ಯ. ಒಂದ್ ರೀತಿ ಶ್ರೀಕೃಷ್ಣ ಪರಮಾತ್ಮನ ತರ ಹಿಂದ್ಗಡೆ ನಿಂತ್ಕೊಂಡು ಇವ್ರು ಎಲ್ಲರನ್ನೂ ಆಟ ಆಡಿಸ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡಿಸ್ತಾರೆ. ನಂತರ ಅದಕ್ಕೆ ತೇಪೆ ಹಚ್ಚುವ ಕೆಲಸವನ್ನು ಕೂಡ ಕೆಲವೊಮ್ಮೆ ಇವರೇ ಮಾಡ್ತಾರೆ, ಇಲ್ಲ ಸೈಲೆಂಟ್ ಆಗಿ ಇಟ್ಬಿಡ್ತಾರೆ. ಅಂದ್ರೆ ನೀವೇ ಮಾತಾಡ್ಕೊಳ್ಳಿ ನೋಡೋಣ ಅಂತ ಹೇಳ್ಕೊಂಡು ಆ ರೀತಿಯಾದಂತಹ ಒಂದು ಸೂತ್ರಧಾರಿಕೆ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಖರ್ಗೆ ಅವರು ಹೇಳಿರುವಂತಹ ಮಾತಿಗೆ ಬೆಲೆ ಕೊಟ್ಟು ಸಿದ್ದರಾಮಯ್ಯ ಅಂಡ್ ಟೀಮ್ ಸೈಲೆಂಟ್ ಆಗಿರ್ತದ ಇಲ್ವಾ ಇನ್ನೊಂದು 2 ದಿನದಲ್ಲಿ ಗೊತ್ತಾಗ ಹೋಗುತ್ತೆ. ಯಾಕಂದ್ರೆ ಯಾವುದೇ ರಾಜಕಾರಣಿ ಆಗ್ಲಿ ಹೆಚ್ಚು ದಿನ ನಾವು ಸೈಲೆಂಟ್ ಆಗಿ ಕೂತ್ಕೊಳ್ಳಿಕ್ ಹೋಗಲ್ಲ. ಅವ್ನು ಮಾತಾಡ್ತಾನೆ ಇರ್ತಾನೆ, ಇಲ್ಲದಿದ್ರೆ ಆತನ ಪಾಪ್ಯುಲಾರಿಟಿ ಕಮ್ಮಿ ಆಗುತ್ತೆ. ಹಾಗಾಗಿ ಏನೊಂದು ಮಾತಾಡ್ತಾ ಇರ್ತಾರೆ. ಹಾಗಾಗಿ ಇನ್ನು 1-2 ದಿನದಲ್ಲಿ ಗೊತ್ತಾಗೋಗುತ್ತೆ ಖರ್ಗೆ ಅವರ ತಾಕತ್ ಏನು ಅಂತ ಕೊಂಡು ನೋಡೋಣ. ಯಾವುದಕ್ಕೂ 1-2 ದಿನ ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂಥ ವಿಷಯ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.